ಸೊ ಅದರಲ್ಲಿ ಒಂದು 18 ಕ್ವಶನ್ಸ್ ಬಂದಿದೆ. ಹೌ ಮಚ್ ಡು ಯು ಮೇಕ್ ಇನ್ ಅ ಮಂತ್? ವುಡ್ ಯು ರ್ಯಾದರ್ ವೋಟ್ BJP ಅಗೇನ್ ಆರ್ ಯು ವಾಂಟ್? ಹ್ಯಾವ್ ಯು ಎವರ್ ಸ್ಟಾರ್ಟೆಡ್ ವ್ಲಾಗಿಂಗ್ ವಿತೌಟ್ ಟರ್ನಿಂಗ್ ಆನ್ ದಿ ಕ್ಯಾಮ್ರಾ? ಬ್ರೋ ನಿಮಗೆ GF ಇದ್ದಾರಾ? ಹೇ ಗೈಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮ್ಯಾನೇಜರ್ ವಿಡಿಯೋ ಗೈಸ್. ಈ ಒಂದು ವಿಡಿಯೋದಲ್ಲಿ ನಾನು ನೆನ್ನೆ ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ದೆ. ಏನಾದರೂ ನನ್ನ ಬಗ್ಗೆ ಏನಾದರೂ ತಿಳ್ಕೊಳ್ಬೇಕು, ಕ್ವಶನ್ಸ್ ಏನಾದರೂ ಇದ್ದರೆ ಪರ್ಸ್ನಲ್, ಎಜುಕೇಷನ್ ರಿಲೇಟೆಡ್ ಆ್ಯಂಡ್ ಯೂಟ್ಯೂಬ್ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿ ಅಂತ. ಸೊ ಅದರಲ್ಲಿ ಒಂದು 18 ಕ್ವಶನ್ಸ್ ಬಂದಿದೆ. ಸೊ ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಸೊ ಗೈಸ್, ಈಗ ಫಸ್ಟ್ ಕ್ವಶನ್ ಇಲ್ಲಿದೆ. ಫಸ್ಟ್ ಕ್ವಶನ್ ಬಂದು ಯುವರ್ ಅಲ್ಟಿಮೇಟ್ ಗೋಲ್ ಅಂತ ಇದೆ. ಸೊ ನನ್ನ ಅಲ್ಟಿಮೇಟ್ ಗೋಲ್ ಬಂದು ನಾನೊಬ್ಬ ಫೇಮಸ್ ಯೂಟ್ಯೂಬರ್ ಆಗಬೇಕು. ಸೊ ಆ ಯೂಟ್ಯೂಬ್ ಚಾನಲಿಂದ ಮಾಡಿರೋ ಅರ್ನಿಂಗ್ಸಿಂದ ಯಾರಿಗೆ ನೀಡಿದೆ, ಪುವರ್ ಪರ್ಸನ್ಸಿಗೆ, ಯಾರ್ಯಾರಿಗೆ ನೀಡಿದೆ, ಸ್ಟೂಡೆಂಟ್ಸಿಗೆ ಆಗಿರ್ಬೋದು, ಸೊ ಅವರಿಗೆಲ್ಲ ಅದರಿಂದ ಹೆಲ್ಪ್ ಆಗಬೇಕು ಅಂತ ಒಂದು ಗೋಲ್ ಇದೆ, ಹೆಲ್ಪ್ ಮಾಡಬೇಕು ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಇಟ್ಸ್ ಮೈ ಪರ್ಸ್ನಲ್ ಗೋಲ್. ಇದು ಗೋಲ್ ಅನ್ನೋಕ್ಕಿಂತ ಹೆಲ್ಪ್ ಕೂಡ ಆಗುತ್ತೆ. ಬಟ್ ಓಕೆ, ಇಟ್ಸ್ ಮೈ ಪರ್ಸ್ನಲ್ ಗೋಲ್. ನನ್ನ ಬೇರೆ ಎಷ್ಟು ಗೋಲ್ಸ್ ಇದ್ದಾವೆ ಅದನ್ನು ಶೇರ್ ಮಾಡಲಿಕ್ಕೆ ಇಷ್ಟಪಡಲ್ಲ ಈಗಲೇ, ಮುಂದೆ ಯಾವಾಗಾದರೂ ನಿಮ್ಗೆ ಹೇಳ್ತೀನಿ. ಸೊ ಓಕೆ ಗೈಸ್, ಈಗ ಸೆಕೆಂಡ್ ಕ್ವಶನ್ಗೆ ಹೋಗೋಣ. ನಿನಗೆ ವಿಡಿಯೋ ಮಾಡಬೇಕಂತ ಹೆಂಗೆ ಅನ್ನಿಸ್ತು? ಸೊ ಓಕೆ, ವಿಡಿಯೋ ಮಾಡಬೇಕಂತ ಹೆಂಗೆ ಅನ್ನಿಸ್ತಂದರೆ ನನ್ನ ಕಾಲೇಜ್ ಡೇಸಲ್ಲಿ ನಾನು ಹಿತೇಶ್ ಪ್ಲ್ಯಾನಿಂಗ್ ಮಾಡ್ತಾಯಿದ್ವಿ, ಏನಾದರೂ ವೀಡಿಯೋಸ್ ಸ್ಟಾರ್ಟಿಂಗ್ ಮಾಡೋಣ ಯೂಟ್ಯೂಬ್ ಚಾನಲ್ ಏನಾದರೂ. ನಾನು ಮಾಡಬೇಕಂತಿದ್ದೆ, ಅವ್ನು ಗೈಡ್ ಕೊಡ್ತಿದ್ದ. ಓಕೆ, ವ್ಲಾಗಿಂಗ್ ಅಥವಾ ಗೇಮಿಂಗ್ ಈ ಥರ ಮಾಡು ಅಂತ. ಓಕೆ ಅಂತ ನಾನು ವ್ಲಾಗಿಂಗ್ ಚಾನಲ್ ಎಕ್ಸಾಮ್ಸ್ ಎಲ್ಲ ಆದಮೇಲೆ ನಾನು ವ್ಲಾಗಿಂಗನ್ನು ಹಾಗೆ ಸ್ಟಾರ್ಟ್ ಮಾಡಿದೆ. ಯಾವಾಗ 17 ಮಾರ್ಚಿಗೆ ಮಿಡ್ನೈಟ್ ಆ ಟೈಮಲ್ಲಿ ನಾನು ಓಕೆ ಈ ಥರ ವ್ಲಾಗಿಂಗ್ ಚಾನಲ್ ಮಾಡೋಣ ಅಂತ ಫುಲ್ ಡಿಸೈಡ್ ಆಗಿದೆ. 18 ಮಾರ್ಚಿಗೆ ಫುಲ್ ಯೂಟ್ಯೂಬ್ ಚಾನಲ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡಿ ಎಲ್ಲ ಲೋಗೋ ಏನು ಹಾಕಿಲಾಗಿದೆ. ಸೊ ಸ್ವಲ್ಪ ಹಾಗೆ ವಿತೌಟ್ ಪ್ರೊಫೈಲ್ ಪಿಕ್ ಹಾಕ್ದೇನೆ ಹಾಗೆ ಬಿಟ್ಟಿದ್ದೆ. ಸೊ ಈಗ ನನ್ನ ಫೋಟೋನ ಹಾಕಿದ್ದೀನಿ, ಅದು ಸೆಕೆಂಡರಿ. ಸೊ ಹೆಂಗೆ ಮಾಡಬೇಕಂತ ಅನಿಸ್ತಂದರೆ ಓಕೆ, ನನ್ನ ಫ್ರೆಂಡ್ ಸಪೋರ್ಟ್ ಮಾಡಿದ್ರು. ಆಮೇಲೆ ನಂಗೆ ಮಾಡಬೇಕು ಅಂತಿತ್ತು, ಕ್ಯಾಮ್ರಾ ಶೈ ನನಗೇನು ಇಲ್ಲ ಆಗಿತ್ತು. ಸೊ ಐ ಕ್ಯಾನ್ ಡೂ ಅಂತ ಸೊ ಮಾಡಿದೆ. ಓಕೆ, ಈಗ ಮುಂದೆ ಹೆಂಗೆ ಹೋಗುತ್ತೆ ಈ ಜರ್ನಿ ಅಂತ ನೀವೇ ನೋಡ್ತೀರಾ, ನೋಡಿ. ಸೊ ಗೈಸ್, ಈಗ ಮೂರನೇ ಕ್ವಶನ್ಗೆ ಹೋಗೋಣ. ಮೂರನೇ ಕ್ವಶನ್ ಇಲ್ಲ, ಕೀಪ್ ಇಟ್ ಅಪ್ ದ್ಯಾಟ್ಸ್ ಇಟ್ ಅಂತ ಇದೆ. ಸೊ ಓಕೆ, ಥ್ಯಾಂಕ್ ಯು. ಆಮೇಲೆ ಫೋರ್ತ್ ಕ್ವಶನ್, ಹೌ ಮಚ್ ಡು ಯು ಮೇಕ್ ಇನ್ ಅ ಮಂತ್? ಈಗಲೇ ಅರ್ನಿಂಗ್ಸಾ? ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ನೋಡಿ ಎಷ್ಟಿದೆ ಆ್ಯಂಡ್ ಟೋಟಲ್ ವ್ಯೂಸ್ ನೋಡಿ ಎಷ್ಟಿದೆ. ಸೊ ಈಗಲೇ ಅರ್ನಿಂಗ್ಸ್ ಏನು ಸ್ಟಾರ್ಟ್ ಆಗಿಲ್ಲ ನನ್ನ ಯೂಟ್ಯೂಬ್ ಚಾನಲಿಂದ. ಸೊ ಯೂಟ್ಯೂಬ್ ಚಾನಲ್ ಬಿಟ್ಟು ಅದನ್ನು ಬಿಟ್ಟು ಬೇರೆ ಕಡೆಯಿಂದ ಅರ್ನಿಂಗ್ಸ್ ಅಂದರೆ ಓಕೆ, ಒಂದು ಅಲ್ಪ ಸ್ವಲ್ಪ ಮಟ್ಟಿಗೆ ಇದೆ. ಅದು ಎಷ್ಟಂತ ಅಪ್ರಾಕ್ಸಿಮೇಟ್ಲಿ ಇಲ್ಲ, ಮಂತ್ಲಿ ಅಷ್ಟೇ ಅಂತ ರೆವೆನ್ಯೂ ಏನಿಲ್ಲ, ಒಂದು ಬರುತ್ತೆ. ಬಟ್ ಓಕೆ, ಯೂಟ್ಯೂಬಿಂದ ಏನೂ ಅರ್ನಿಂಗ್ಸ್ ಸ್ಟಾರ್ಟ್ ಆಗಿಲ್ಲ. ಓಕೆ, ದೆನ್ ಫಿಫ್ತ್ ಕ್ವಶನ್, ವುಡ್ ಯು ರ್ಯಾದರ್ ವೋಟ್ BJP ಅಗೇನ್ ಆರ್ ಯು ವಾಂಟ್? ಓಕೆ, ಈ ಕ್ವಶನ್ಗೆ ಸ್ವಲ್ಪ ಆನ್ಸರ್ ಮಾಡಬೇಕಿದ್ರೆ ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು. ಯಾಕಂದರೆ ನಾನೀಗ ಹೌದು ಅಂತ ಹೇಳಿದ್ರೆ ಓಕೆ, ಈ ಪಾರ್ಟಿಗೆ ಸಪೋರ್ಟ್ ಮಾಡ್ತಿದ್ದಾನೆ ಅನಿಸುತ್ತೆ. ಇಲ್ಲ ಅಂತ ಹೇಳಿದ್ರೆ ಓಕೆ, ಈ ಪಾರ್ಟಿಗೆ ಸಪೋರ್ಟ್ ಮಾಡ್ತಿದ್ದಾನೆ ಅನಿಸುತ್ತೆ. ಸೊ ಈಗ ಏನು ಆನ್ಸರ್ ಹೇಳೋದಂದರೆ ಆನ್ಸರ್ ಹೇಳಲೇಬೇಕು. ಸೊ ಏನಂದರೆ ಈಗ ಓಕೆ, ನೀಟ್ ಎಕ್ಸಾಮಿಂದ ಸುಮಾರು ಜನ ಸ್ಟೂಡೆಂಟ್ಸ್ ಸೂಸೈಡ್ ಕಮಿಟ್ ಆಗಿದ್ದಾರೆ. ಆ್ಯಂಡ್ ಸುಮಾರು ಜನ ಕಂಪ್ಲೀಟ್ ಲೈಫನ್ನೇ ಎಂಡ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಇದನ್ನೆಲ್ಲ ನೋಡ್ಲಿಕ್ಕೆ ಹೋದರೆ ನಮ್ಮ ಗೌರ್ಮೆಂಟ್ ಸಿಸ್ಟಮ್ ಏನು ಎಜುಕೇಷನ್ ಸಿಸ್ಟಮ್ ಇದೆ ಅದಿನ್ನೂ ಪ್ರಾಪರಾಗಿ ಎಲ್ಲ ಸರಿ ಆಗಬೇಕು. ಸೊ ಓಕೆ, ನಾನು ಆ ಪಾರ್ಟಿಗೆ ಆ ಪಾರ್ಟಿ ಸರಿ ಇಲ್ಲ, ಈ ಪಾರ್ಟಿ ಸರಿ ಇಲ್ಲ ಅಂತ ಏನು ಹೇಳ್ತಾ ಇಲ್ಲ, ಇರೋ ಸಿಚುವೇಶನ್ ತಕ್ಕಂಗೆ ಹೇಳ್ತಾ ಇದ್ದೀನಿ. ನಮ್ಮ ಗೌರ್ಮೆಂಟ್ ಸಿಸ್ಟಮ್ ಏನಿದೆ ಈಗ ಎಜುಕೇಷನ್ ಸಿಸ್ಟಮ್, ಅದನ್ನು ಫಸ್ಟ್ ಸರಿ ಆಗಬೇಕು. ಸೊ ನಾನು ಇದಕ್ಕೆ ಕ್ವಶನಿಗೆ ಪೊಲಿಟಿಕಲ್ ಇದಕ್ಕೆ ಹೋಗಲ್ಲ ನಾನು. ಸೊ ಓಕೆ, ಇಷ್ಟು ಆನ್ಸರ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನೆಕ್ಸ್ಟ್ 6th ಕ್ವಶನ್, ಹೌ ಇಸ್ ಯುವರ್ ಸ್ಟಡೀಸ್ ಗೋಯಿಂಗ್ ಆನ್? ಸ್ಟಡೀಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಾನು ಲಾಸ್ಟ್ ಸ್ಟಡೀಸ್ ಮಾಡಿದ್ದು CET ಎಕ್ಸಾಮ್ ಇದ್ದಾಗ ಅಷ್ಟೇ. ಅದಾದಮೇಲೆ ಮತ್ತೆ ಏನು ಸ್ಟಡೀಸ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ನಮ್ಮೀಗ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಎಲ್ಲ ಸ್ಟಡೀಸ್ ಸ್ಟಾರ್ಟ್ ಆಗುತ್ತೆ. ಸೊ ಓಕೆ, ಆಮೇಲೆ 7th ಕ್ವಶನ್, ವಾಟ್ ಈಸ್ ಯುವರ್ ಮೇಜರ್ ಗೋಲ್ ಇನ್ ಲೈಫ್? ಆವಾಗಲೇ ಫಸ್ಟ್ ಕ್ವಶನಲ್ಲಿ ಹೇಳಿದ್ನಲ್ಲ, ಯುವರ್ ಅಲ್ಟಿಮೇಟ್ ಗೋಲ್. ಸೊ ಅದೇ. ಆಮೇಲೆ ಟೆಲ್ ಮಿ ಒನ್ ಸೀಕ್ರೆಟ್ ಯು ಹ್ಯಾವ್ ನೆವರ್ ಟೋಲ್ಡ್ ಎನಿವನ್? ಸೀಕ್ರೆಟ್ ಸೊ ಈಗ ನೆನಪಾಗ್ತಿಲ್ಲ. ಆಮೇಲೆ ಲಾಸ್ಟಿಗೆ ನೋಡೋಣ, ಏನಾದರೂ ಸೀಕ್ರೆಟ್ ಏನು ಹೇಳಿದ್ದೀನಿ, ಏನು ಹೇಳಲಿಲ್ಲ ಅದನ್ನು ಹೇಳಬೇಕು ಅಂತಿದ್ರೆ ನೋಡಿದ್ರಾಯಿತು. ಆಮೇಲೆ ನೆಕ್ಸ್ಟ್ ಕ್ವಶನ್, ಯುವರ್ ಕಾಲೇಜ್ ನೇಮ್?
ಓಕೆ, ಈಗ ನಾನು ಪಿ ಯು ಕಲ್ತಿದ್ದ ಕಾಲೇಜ್ ನೇಮ್ ಬಂದು ಗೋಖಲೆ ಸೆಂಟನರಿ ಪಿ ಯು ಕಾಲೇಜ್ ಅಂಕೋಲಾ. ಈಗ ನಾನು ಡಿಗ್ರಿ ಮಾಡ್ತಿರೋ ಕಾಲೇಜ್ ನೇಮ್ ಬಂದು ಪಾರುಲ್ ಯೂನಿವರ್ಸಿಟಿ ಗೋವಾ ಕ್ಯಾಂಪಸ್. ಸೊ ಓಕೆ, 10th ಕ್ವಶನ್ ಬಂದು ಬಾಯ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ कैसे करे, ಐ ನೀಡ್ ಪ್ರಾಂಪ್ಟ್. ಸೊ ಈ ಕ್ವಶನ್ ಬಂದು ಆ್ಯಕ್ಚುಲಿ ಹಿತೇಶೇ ಕೇಳಿದ್ದು. ನಾನು ನೇಮ್ ಮೆನ್ಷನ್ ಮಾಡೋದು ಬೇಡ ಅಂತಿದ್ದೆ ಯಾರ್ದು, ಬಟ್ ಈ ಕ್ವಶನ್ ಅವನೇ ಕೇಳಿದ್ದು. ಯೂಟ್ಯೂಬ್ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡೋದಂದರೆ, ಪ್ರಾಂಪ್ಟ್ ಬೇಕಂದರೆ ನಾನು ಯಾವ ಥರ ಕೊಡಲಿ? ಸೊ ಜಸ್ಟ್ ಯಾವ ಥರ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ಆ್ಯಂಡ್ ಗೇಮಿಂಗ್, ವ್ಲಾಗಿಂಗ್ ಆ್ಯಂಡ್ ಸಿಂಗಿಂಗ್, ಲೈಕ್ ಏನೇನೋ ವೆರೈಟೀಸ್ ಇದೆ, ಕುಕ್ಕಿಂಗು, ಈ ಥರ ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಸೊ ಅದನ್ನು ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೋದು. ಅದಕ್ಕೇನು ಪ್ರಾಂಪ್ಟ್ ಬೇಕಂತಿಲ್ಲ, ಸೊ ಡೈರೆಕ್ಟ್ಲಿ ಮಾಡ್ಬೋದು. ಸೊ ದೆನ್ ಹೋಮ್ ಟೂರ್ ಕಬ್ ದೇಗಾ ಬಾಯ್? ಹೋಮ್ ಟೂರ್ ಅಂದರೆ ಓಕೆ, ಹೋಮ್ ಟೂರ್ ನೋಡೋಣ. ಈಗ ಅಂಕೋಲಾಗೆ ಬಂದಿದ್ದೀನಿ, ಇಲ್ಲಿ ಸ್ವಲ್ಪ ವರ್ಕ್ಸ್ ಎಲ್ಲ ಇದೆ. ಅದು ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಅಲ್ಲಿ ಗೋವಾ ಹೋದ್ಮೇಲೆ ನಮ್ಮದೆಲ್ಲ ಫುಲ್ ಟೇಬಲ್ ಎಲ್ಲ ಸೆಟಪ್ ಮಾಡಬೇಕು, ಆ್ಯಂಡ್ ಸ್ವಲ್ಪ ಎಲ್ಲ ರೂಮೆಲ್ಲ ಸೆಟಪ್ ಮಾಡಬೇಕು. ಅದೆಲ್ಲ ಸೆಟಪ್ ಮಾಡಿದ್ಮೇಲೆ ಖಂಡಿತ ಕೊಡ್ತೀನಿ. ಆಮೇಲೆ ಅಪ್ಲಯನ್ಸಸ್ ಟೂರ್ ವಿಚ್ ಯು ಬಾಟ್ ಫಾರ್ ಯುವರ್ ರೂಮ್. ಓಕೆ, ಅಪ್ಲಯನ್ಸಸ್ ಅಂದರೆ ನಾನು ತೊಗೊಂಡಿರೋ ಗ್ಯಾಜೆಟ್ಸ್. ಓಕೆ ಅದನ್ನು ಕೊಡ್ತೀನಿ. ಲೈಕ್ ಅದೇ ಹೋಮ್ ಟೂರ್ ಮಾಡಬೇಕಿದ್ರೆ ಅದನ್ನು ಕೊಡ್ತೀನಿ. ಅಪ್ಲಯನ್ಸಸ್ ಗ್ಯಾಜೆಟ್ ಮತ್ತೊಂದು ವೀಡಿಯೋ ಮಾಡ್ತೀನಿ ಸಪ್ರೇಟ್, ಹೋಮ್ ಟೂರ್ ಸಪ್ರೇಟ್ ಮಾಡ್ತೀನಿ. ಸೊ ಅದು ಶೀಘ್ರದಲ್ಲೇ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ಆಮೇಲೆ ಹ್ಯಾವ್ ಯು ಎವರ್ ಸ್ಟಾರ್ಟೆಡ್ ವ್ಲಾಗಿಂಗ್ ವಿತೌಟ್ ಟರ್ನಿಂಗ್ ಆನ್ ದಿ ಕ್ಯಾಮ್ರಾ? ಓಕೆ, ಅಂದರೆ ವಿತೌಟ್ ಟರ್ನಿಂಗ್ ಆನ್ ದಿ ಕ್ಯಾಮ್ರಾಕ್ಕಿಂತ ಮೈಕ್ ಆನ್ ಮಾಡ್ದೇ ವೀಡಿಯೋ ಮಾಡಿದ್ದಿದೆ ಸುಮಾರು ಸಲ. ಸೊ ಅಂದರೆ ಲೈಕ್ ಮೈಕ್ ಮಿಡ್ಲಲ್ಲಿ ಸ್ವಲ್ಪ ದಿನ ಮೈಕ್ ಯೂಸ್ ಮಾಡ್ತಿದ್ನಲ್ಲ, ಸೊ ಅದು ಮೈಕ್ ಒಂದೊಂದು ಸಲ ಆನ್ ಮಾಡೋದು ಮರ್ತೋಗ್ತಿದ್ದೆ. ಆವಾಗ ವೀಡಿಯೋಸ್ ಎಲ್ಲ ಲೈಕ್ ವಾಯ್ಸ್ ಬರ್ತಾ ಇರಲಿಲ್ಲಾಗಿತ್ತು, ಮತ್ತೊಂದು ಸಲ ರಿಪೀಟ್ ವೀಡಿಯೋ ಮಾಡಬೇಕಾಗಿತ್ತು. ಸೊ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಮಿಡ್ಲಲ್ಲಿ ಸ್ವಲ್ಪ ದಿನ. ಆಮೇಲೆ ನೆಕ್ಸ್ಟ್ ಕ್ವಶನ್, ಡಸ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ರನ್ ವೆನ್ ದೇ ಸಿ ಯು ವ್ಲಾಗಿಂಗ್ ಅರೌಂಡ್ ದೆಮ್? ಯಾ, ಆಬ್ವಿಯಸ್ಲಿ. ಲೈಕ್ ಫ್ಯಾಮಿಲಿ ಅನ್ನೋಕ್ಕಿಂತ ಫ್ರೆಂಡ್ಸೇ. ಇವನ್ ಸಂಕೇತ್, ನಿತ್ಯಾನಂದ್, ಲೈಕ್ ಹಿತೇಶ್ ಸ್ವಲ್ಪ ಓಕೆ, ಬಟ್ ಇವರಿಬ್ಬರು ಲೈಕ್ ಕ್ಯಾಮ್ರಾ ಶೈ, ಅವರು ಕ್ಯಾಮ್ರಾದಲ್ಲಿ ತೋರಿಸ್ಕೊಳ್ಳೋದಿಲ್ಲ. ಸಂಕೇತ್ ಸ್ವಲ್ಪ ಮಟ್ಟಿಗೆ ತೋರಿಸ್ಕೊಳ್ತಾನೆ, ಅಲ್ಲೇ ಇದ್ದಾನೆ ಇಲ್ಲಿ. ಸೊ ಓಕೆ, ಆಮೇಲೆ ನೆಕ್ಸ್ಟ್ ಕ್ವಶನ್ ಬಂದು, ಆರ್ ಯು ಸಿಂಗಲ್? ಯಾ, ಸಿಂಗಲ್. ತಿರ್ಸ್ಬೇಡಣ. ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಎನಿಮಿ? ನೋ ಬ್ಯಾಟ್ರಿ, ನೋ ಸ್ಟೋರೇಜ್ ಆರ್ ಬ್ಯಾಡ್ ಲೈಟಿಂಗ್? ಎಲ್ಲನೂ ಅನ್ಬೋದು. ಯಾಕಂದರೆ ನೋ ಬ್ಯಾಟ್ರಿ ಅಂದರೆ ನನ್ನ ಐಫೋನಲ್ಲಿ ಲೈಕ್ ಅದು ಬ್ಯಾಟ್ರಿ ಎಮೇಜ್ ಸ್ವಲ್ಪ ಕಡಿಮೆ ಇದೆ. ಅದು ಆವಾಗವಾಗ ಪವರ್ ಬ್ಯಾಂಕ್ ಯೂಸ್ ಮಾಡಬೇಕಾಗುತ್ತೆ. ನಾನು ಪವರ್ ಬ್ಯಾಂಕ್ ಫುಲ್ ಚಾರ್ಜೇ ಮಾಡ್ಕೊಂಡು ಬರ್ತೀನಿ. ಆಮೇಲೆ ನೋ ಸ್ಟೋರೇಜ್ ಅಂದರೆ ಓಕೆ, ಸ್ಟೋರೇಜ್ ಪ್ರಾಬ್ಲಮ್ ಇಲ್ಲ ನನಗೆ, ಯಾಕಂದರೆ ನಾನು ಡೈಲಿ ಸ್ಟೋರೇಜಿನ ಬೇಡದೇ ಇರೋ ಐಟಮ್ಸನ್ನು ಲೈಕ್ ಫೋಟೋಸ್, ವೀಡಿಯೋಸನ್ನು ಡಿಲೀಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ನಾನು ಲ್ಯಾಪ್ಟಾಪ್, ಕಂಪ್ಯೂಟ್ರಲ್ಲಿ ಬ್ಯಾಕಪ್ ತೊಗೊಳ್ತಾ ಇರ್ತೀನಿ. ಸೊ ಅದು ಸ್ಟೋರೇಜ್ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಬ್ಯಾಡ್ ಲೈಟಿಂಗ್, ಬ್ಯಾಡ್ ಲೈಟಿಂಗ್ ಅಂದರೆ ನಮ್ಮ ಮನೆಯಲ್ಲಿ, ಈಗ ಅಂಕೋಲಾದಲ್ಲಿ ನಮ್ಮ ಮನೆಯಲ್ಲಿ ಲೈಟಿಂಗ್ ಒಂಚೂರು ಸರಿ ಇಲ್ಲ ಅಲ್ಲಿ. ಲೈಕ್ ಯಾವ ಕಡೆ ಕುತ್ಕೊಳ್ಬೇಕು ಅಂತ ಗೊತ್ತಿಲ್ಲ. ನಾನು ಎರಡೆರಡು ಕಡೆ ಲೈಕ್ ಲೈಟ್ ಹಾಕೊಂಡು ಕುತ್ಕೊಂಡಿದ್ದೇನೆ ಅಲ್ಲಿ, ಆದರೂ ಸರಿ ಬರ್ತಿಲ್ಲ ಅಲ್ಲಿ. ರೂಮಲ್ಲಿ ಅಂದರೆ ಓಕೆ ಗೋವಾದಲ್ಲಿ, ಯಾಕಂದರೆ ಅದು ಬ್ಯಾಕ್ಗ್ರೌಂಡ್ ವಾಲ್ಸ್ ಎಲ್ಲ ಕಲರ್ ಕ್ರೀಮ್ ಕಲರ್ ಇದೆ. ಸೊ ಅದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ಆ್ಯಂಡ್ ಫೇಸ್ ಸ್ವಲ್ಪ ಗ್ಲೋಯಿಂಗಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ. ಸೊ ಬ್ಯಾಡ್ ಲೈಟಿಂಗ್ ಅಂದರೆ ಓಕೆ, ನೈಟ್ ಟೈಮಲ್ಲೆಲ್ಲ ಫ್ಲ್ಯಾಶ್ ಎಲ್ಲ ಆನ್ ಮಾಡಿದ್ರೆ ಸ್ಪೆಕ್ಟ್ ಮೇಲೆ ರಿಫ್ಲೆಕ್ಷನ್ ಆಗುತ್ತೆ. ಸೊ ಅದೊಂದು ಪ್ರಾಬ್ಲಮ್. ಆಮೇಲೆ ವಾಟ್ ಯು ವಾಂಟ್ ಟು ಬಿ ಇನ್ ಫ್ಯೂಚರ್? ಓಕೆ, ಈ ಕ್ವಶನ್ ನನಗೆ ಲೈಕ್ ಹೈಸ್ಕೂಲಲ್ಲಿ ಕೇಳಿದಾಗ ಐ ವಾಂಟ್ ಟು ಬಿಕಮ್ ಆ್ಯನ್ IAS ಆಫೀಸರ್ ಅಂತ ಇತ್ತು ನನ್ನ ಆನ್ಸರ್. ಬಟ್ ಈಗ ಕಂಪ್ಲೀಟ್ಲಿ ಚೇಂಜ್ ಆಗಿದೆ, ಸಾಫ್ಟ್ವೇರ್ ಇಂಜಿನಿಯರ್ ಆರ್ ಯೂಟ್ಯೂಬರ್ ಅಂತ ನನ್ನ ಆನ್ಸರ್ ಬಂದಿದೆ. ಸೊ ಓಕೆ, ನೋಡೋಣ ಫ್ಯೂಚರಲ್ಲಿ ಏನಾಗುತ್ತೆ ಏನು ಅಂತ, ನೀವು ನೋಡ್ತಾ ಇರಿ. ಮತ್ತೊಂದು ಕ್ವಶನ್ ಏನಿದು, ಬ್ರೋ ನಿಮಗೆ GF ಇದ್ದಾರಾ? ಸೊ ಇಲ್ಲ ಬ್ರೋ, ನನ್ನ ಫೇಸ್ ನೋಡಿದ್ರೆ ಹೆಂಗೆ ಕಾಣಿಸುತ್ತೆ ನಿಮಗೆ? ಕ್ಯಾಮ್ರಾ ಅಲರ್ಸ್ಬೇಡೋಣ. ಸೊ ನನ್ನ ಫೇಸ್ ನೋಡಿದರೆ ಹೆಂಗೆ ಕಾಣಿಸುತ್ತೆ ನಿಮಗೆ? ಇಲ್ಲ ಬ್ರೋ, ಯಾರೂ ಇಲ್ಲ. ಸೊ ಓಕೆ, ಇದು ಆಗಿತ್ತು ಇವತ್ತಿನ 18 ಕ್ವಶನ್ಸ್. ಇದರಲ್ಲಿ ಏನಾದರೂ ನಾನು ರಾಂಗ್ ಆನ್ಸರ್ ಮಾಡಿದ್ದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಇದು ನನ್ನ ಫಸ್ಟ್ Q&A ಥರ ಆಗಿತ್ತು ವೀಡಿಯೋ. ಸೊ ಇಷ್ಟು ಬೇಗ ಯಾರೂ ಮಾಡೋಲ್ಲ, ನಾನು ಮಾಡಿದೆ. ಓಕೆ, ನಿಮಗೆ ಹೆಂಗೆ ಅನಿಸ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಓಕೆ, ನಾನು ಇಷ್ಟು ದಿನ ಮಾಡಿರೋ ವೀಡಿಯೋಸಲ್ಲಿ ನಿಮಗೇನಾದರೂ ಚೇಂಜಸ್, ಏನಾದರೂ ಲೈಕ್ ಏನಾದರೂ ಮಿಸ್ಟೇಕ್ಸ್ ಅವ್ರು ಏನಾದರೂ ಸಮಥಿಂಗ್ ನೀವು ಶೇರ್ ಮಾಡಬೇಕು ಅಂತಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಮೇಲ್ ಕೂಡ ಮಾಡ್ಬೋದು. ಸೊ ಯಾರು ಕಮೆಂಟ್ ಮಾಡ್ತಿಲ್ಲ, ಅದೊಂದು ಪ್ರಾಬ್ಲಮ್. ಸೊ ನೀವು ಕಮೆಂಟ್ ಮಾಡಿದ್ರೆ ಮತ್ತೆ ಸ್ವಲ್ಪ ನನಗೆ ಸಪೋರ್ಟ್ ಸಿಕ್ತಂಗೆ ಆಗುತ್ತೆ ವೀಡಿಯೋ ಮಾಡಲಿಕ್ಕೆ. ಸೊ ಓಕೆ, ಇದಾಗಿತ್ತು ಇವತ್ತಿನ 18 ಕ್ವಶನ್ಸ್. ಮತ್ತೇನಾದರೂ ಕ್ವಶನ್ಸ್ ಕೇಳೋದಿದ್ರೆ, ನಿಮಗೇನಾದರೂ ಇದರದ್ದು ಪಾರ್ಟ್ 2 ಏನಾದರೂ ಬೇಕಿದ್ದಿದ್ರೆ ಸೊ ಪ್ಲೀಸ್ ನಂಗೆ ಕಮೆಂಟ್ ಮಾಡಿ. ಆ್ಯಂಡ್ ಈ ಥರ ಪೊಲಿಟಿಕಲ್ ಕ್ವಶನ್ಸ್ ಎಲ್ಲ ಕೇಳಲಿಕ್ಕೆ ಹೋಗಬೇಡಿ. ಸೊ ಲೈಕ್ ಅದು ಸ್ವಲ್ಪ ರಿಸ್ಕ್ ಆಗುತ್ತೆ, ಲೈಕ್ ಪೊಲಿಟಿಕಲ್ ಪಾರ್ಟಿಗೆಲ್ಲ ಅದು ನಂಗೆ ಬೇಡ ಯಾವುದು. ಸೊ ಓಕೆ, ಬಟ್ ಈಗಿಂದಿರೋ ಸಿಚುವೇಷನಲ್ಲಿ ಸ್ಟೂಡೆಂಟ್ಸಿಗೋಸ್ಕರ ಸಪೋರ್ಟ್ ಮಾಡೋದೊಂದು ಮೇನ್ ಗೋಲ್ ಆಗಿದೆ. ಲೈಕ್ ಎಲ್ಲ ಸ್ಟೂಡೆಂಟ್ಸಿಗೂ ಒಂದೇ ಥರದ ಸಪೋರ್ಟ್ ಬೇಕಾಗಿದೆ ಈಗ. ಸೊ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಇದರಿಂದ ಎಲ್ಲ ನೀವು ನೋಡ್ತಾನೆ ಇದ್ದೀರಾ ಎಲ್ಲ ಇದರಲ್ಲಿ ನ್ಯೂಸಲ್ಲೆಲ್ಲ, ಅದು ಮತ್ತೆ ಹೇಳಬೇಕಂತ ಇಲ್ಲ. ಸುಮಾರು ಜನ ಇನ್ಫ್ಲುಯೆನ್ಸರ್ ಎಲ್ಲ ಇದ್ರ ಬಗ್ಗೆ ವೀಡಿಯೋ ಎಲ್ಲ ಮಾಡಿ ಹಾಕ್ತಿದ್ದಾರೆ.
ಸೊ ಇದಾಗಿತ್ತು ಇವತ್ತಿನ Q&A. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ಥರ ಏನಾದರೂ ಕ್ವಶನ್ಸ್ ಏನಾದರೂ ವಿಡಿಯೋ ಮಾಡಬೇಕು ಅಂತಿದ್ದರೆ ಅದು ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಓಕೆ, ಸಿಗೋಣ ನಾಳೆ ವ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್, ಬಾಯ್.